ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ನಾನು ಈ ಡಿಸೈನ್ಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಮತ್ತು ನೋಡಿ ಈ ಥರ ಡ್ರಮ್ ಬೀಡು ಮತ್ತು ನೋಡಿ ಈ ಥರ ಲೀಫ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಸ್ಮಾಲ್ ಬೀಡು ಇಷ್ಟನ್ನ ನಾನು ಯೂಸ್ ಮಾಡ್ತಿದ್ದೀನಿ. ನೋಡಿ ನಾನು ನಿಮ್ಗೆ ಇವತ್ತು ಬಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ಗಂಟಕ್ಕೆ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಬಟ್ಟೆನ ಫ್ರಂಟ್ಗೆ ಇಟ್ಕೊಳ್ಳಿ, ಸ್ಯಾರಿನ ನೋಡಿ ಇಲ್ಲೋಗಿ ದಾರ ತಂದು ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರಾನ ಮೇಲೆ ಮಾಡಿಕೊಂಡು ಒಂದು ಡ್ರಮ್ ಬೀಡನ್ನ ಹ್ಯಾಡ್ ಮಾಡಬೇಕು. ನೋಡಿ ಈ ಥರ ಬೀಡನ್ನ ಹ್ಯಾಡ್ ಮಾಡಿ ಬೀಡನ್ನ ಫಸ್ಟು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ ಈ ಥರ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಇಟ್ಕೊಂಡು ಸ್ಯಾರಿಗೆ ಲಾಕ್ ಮಾಡಬೇಕು. ಬೇಸಿಕ್ ಲೈನು ತುಂಬ ಈಸಿ ಇದೆ ನೋಡಿ. ಮತ್ತೆ 5 ಚೈನ್ ಮತ್ತು ಸ್ಯಾರಿಗೆ ಲಾಕ್ ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಹ್ಯಾಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ 5 ಚೈನ್ ಹಾಕಿ ಬೀಡ್ ಹಾಕ್ಕೊಂಡು ಹೋಗಬೇಕು. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಯಾರಿ ಫುಲ್ಲು ನಾವು ಬೇಸಿಕ್ ಲೈನ್ನ 5 ಚೈನು ಬೀಡು ಸ್ಟಾರ್ಟಿಂಗ್ ಮಾತ್ರ 5 ಚೈನಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. 5 ಚೈನು ಬೀಡು 5 ಚೈನು ಬೀಡನ್ನ ನಾವು ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನಾನು ಫುಲ್ ಹಾಕಿದ್ದೀನಿ ಇಲ್ಲಿವರೆಗೆ. ನಾನು ಲಾಸ್ಟ್ಗೆ ಚೈನ್ ಹಾಕಿ ಮತ್ತು 2 ಚೈನ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಸ್ಟೆಪ್ಗೂ ನಾನು ಅದೇ ಕಲರ್ ಥ್ರೆಡ್ನ ತೊಗೋತಿದ್ದೀನಿ. ನಾವು ಫಸ್ಟ್ ಲಾಕ್ ಮಾಡಿದ್ವಲ್ಲ ನೋಡಿ, ನಾವು ಫಸ್ಟ್ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಹೋಗಿ ದಾರ ತರಬೇಕು. ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ 1 2 ಚೈನ್ ಹಾಕಿ ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ. ಇಲ್ಲಿ 5 ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ನೋಡಿ ಇವಾಗ ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ನಮಗೆ ಇಲ್ಲಿ 2 ಚೈನು ಮತ್ತು ಒಂದು ಕಂಬ ಬಂತು. ಮತ್ತು ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ನಮಗೆ 3 ಕಂಬ ಥರ ಬಂದಿದೆ. ಇವಾಗ ಒಂದು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಮತ್ತು ಅದೇ ಚೈನಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ ಎರಡರಲ್ಲಿ ಒಂದು ಸಲ ಈ ರೀತಿ ನಾವು 3 ಡಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗು ಚೈನ್ ಹಾಕಿ 2 ಚೈನ್ ಹಾಕಿದ್ದೀವಲ್ಲ ನೋಡಿ, ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಹಾಗಾಗಿ ನಾನು 2 ಡಬಲ್ ಕ್ರೋಶ ತಗೊಂಡು ಮಧ್ಯ ಒಂದು ಚೈನ್ ಹಾಕಿದ್ದೀನಿ. ಆಮೇಲೆ 3 ಡಬಲ್ ಕ್ರೋಶ ತಗೊಂಡಿದ್ದೀನಿ. ಇವಾಗ 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕಿ ನೋಡಿ ಸೂಜಿ ಮೇಲೆ ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶ ಮಾಡಬೇಕು. ದಾರ ತಂದು ಎರಡರಲ್ಲಿ ಒಂದು ಸಲ ಮತ್ತು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ನೋಡಿ ಈ ಥರ ಎರಡರಲ್ಲಿ ಒಂದು ಸಲ ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಸಲ ಒಟ್ಟು ನಮಗೆ 3 ಡಬಲ್ ಕ್ರೋಶ ಬಂದಿದೆ. ಇವಾಗ ಒಂದು ಚೈನ್ ಹಾಕಬೇಕು. ಚೈನ್ ಹಾಕಾದ್ಮೇಲೆ ಮತ್ತೆ ಈ ಸೈಡನ್ನು ನಾವು 3 ಡಬಲ್ ಕ್ರೋಶ ಮಾಡ್ಕೋಬೇಕು. ಒನ್ 2 3 ಒಟ್ಟು ನಮಗೆ 6
ಡಬಲ್ ಕ್ರೋಶ ಮಧ್ಯ ಒಂದು ಚೈನ್ ಬರುತ್ತೆ ನೋಡಿ. 6 ಡಬಲ್ ಕ್ರೋಶ ಮಧ್ಯ ಒಂದು ಚೈನ್ ಬಂದಿದೆ. ಇವಾಗ ಮತ್ತೆ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕಿ ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ನಾವು ಇಲ್ಲಿಂದನೇ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಈ ಥರ ಒಟ್ಟು 6 ಡಬಲ್ ಕ್ರೋಶನ ಮಾಡಬೇಕು. 3 ಆದಮೇಲೆ ಮಧ್ಯ ಒಂದು ಚೈನ್ ಹಾಕ್ಕೋಬೇಕು ನೋಡಿ. ಇವಾಗ 3 ಟೈಮ್ ಆದಮೇಲೆ ನಾನು ಒಂದು ಚೈನ್ ಹಾಕಿದ್ದೀನಿ, ಮತ್ತು 3 ಟೈಮ್ ಮಾಡ್ಕೊತಿದ್ದೀನಿ. ಇದೇ ರೀತಿ ನಾವು ಸ್ಯಾರಿ ಫುಲ್ಲೂ ಕಂಟಿನ್ಯೂ ಮಾಡಬೇಕು ನೋಡಿ. ಈ ಥರನೇ ಮಾಡಬೇಕು. ಇವಾಗ 6 ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೋಬೇಕು ನೋಡಿ. ಲಾಸ್ಟಲ್ಲಿ ಹೆಂಡಲ್ಲಿ ನೋಡಿ ಈ ಥರ ಆರ್ಚ್ ಆದಮೇಲೆ ನಾವು 2 ಚೈನ್ ಹಾಕಿ ದಾರ ಮೇಲ್ ಮಾಡಿ ಈ ಥರ ಟ್ರಿಮ್ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸ್ತಿದೆ ಡಿಸೈನು. ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಗ್ರ್ಯಾಂಡ್ ಡಿಸೈನ. ನಾನು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಇಲ್ಲಿ ನಾವು ಚೈನ್ ಹಾಕಿದ್ವಲ್ಲ ನೋಡಿ, ಇಲ್ಲಿ ಚೈನ್ ಹಾಕಿದ್ದೀವಲ್ಲ ಅಲ್ಲೋಗಿ ದಾರ ತಂದು ಈ ಥರ ಗಂಟು ಹಾಕೋಬೇಕು ನೋಡಿ. ಈ ಥರ ಗಂಟು ಹಾಕ್ಕೊಂಬಿಡಿ. ನಾವು ಲಾಸ್ಟಲ್ಲಿ ಇದನ್ನು ಬ್ಯಾಕ್ ಸೈಡ್ಗೆ ಈ ಥರ ಗಮ್ ಪೇಸ್ಟ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ನೋಡಿ. ಇಲ್ಲೊಂದು ಸಲ ಗಂಟು ಹಾಕಾದ್ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು ನೋಡಿ. ನಾವಿಲ್ಲಿ ಚೈನ್ ಹಾಕಿದ್ವಲ್ಲ 3 ಕಂಬ ಆದಮೇಲೆ ಚೈನ್ ಹಾಕಿದ್ವಲ್ಲ ಅಲ್ಲೋಗಿ ದಾರ ತಂದು ಎರಡರಲ್ಲೊಂದು ಸಲ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ. ಬೀಡನ್ನ ಒಂದೊಂದೇ ಈ ಥರ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದೇ ಲೂಪಲ್ಲಿ ಹೋಗ್ಬೇಕು ನಾವು. ಅದೇ ಲೂಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡಬೇಕು. ಮತ್ತೆ ನೋಡಿ ಅದೇ ಲೂಪಲ್ಲಿ ಹೋಗಿ ಮತ್ತೆ ನಾವು ದಾರ ತಂದು ನೋಡಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ದಾರನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ. ಈ ಥರ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಬೀಡನ್ನ ಆ್ಯಡ್ ಮಾಡಿ ನಾವು ಡಬಲ್ ಕ್ರೋಶನ ಮಾಡಬೇಕು. ಬೀಡನ್ನ ಸೇರಿಸ್ತಾ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಮುಂದೆ ಅದೇ ಲೂಪಲ್ಲಿ ಹೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು ನೋಡಿ. ನಮಗೆ 5 ಬೀಡ್ ಬಂದಿದೆ, 6 ಕಂಬ ಬಂದಿದೆ. ಇವಾಗ ನೋಡಿ ಇಲ್ಲಿ 5 ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ, ಒಟ್ಟು 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇಲ್ಲಿಂದನೇ ದಾರನ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ನೋಡಿ ಇಲ್ಲಿ 3 ಕಂಬ ಹಾಕಿ ಮಧ್ಯೆ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ದಾರ ತಂದು ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಮತ್ತು ದಾರ ಮೇಲ್ ಮಾಡಿ ನಾವು ಆರ್ಚ್ನ ಮಾಡ್ತಾ ಹೋಗಬೇಕು ನೋಡಿ. ತುಂಬ ಬೇಗನೆ ಮುಗಿಯುತ್ತೆ ಇದು ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ತುಂಬ ಸೂಪರಾಗಿ ಬರುತ್ತೆ ಡಿಸೈನ್ ಇದು. ಒಟ್ಟು ನಮಗೆ 5 ಬೀಡ್ ಬರೋ ಥರ ಮಾಡ್ತಾ ಹೋಗ್ಬೇಕು ನಾವು. 5 ಬೀಡ್ ಬರುತ್ತೆ, ಆದರೆ 6 ಕಂಬ ಬಂದಿರುತ್ತೆ, ಡಬಲ್ ಕ್ರೋಶ ಬಂದಿರುತ್ತೆ. ಇಲ್ಲಿ ನಾನು ಒಂದೇ ಸಲ 2 ತೊಗೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ಥರ ಮಾಡ್ಕೋಬೋದು.
ನೋಡಿ ಇವಾಗ 5 ಬೀಡ್ ಆಯಿತು. ನಾವೆಲ್ಲ ಫುಲ್ಲು ಫಿನಿಶ್ ಆದಮೇಲೆ ನಾವು ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ದಾರ ಮೇಲ್ ಮಾಡಿ ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಈ ಥರ ಲೀಫ್ ಬೀಡ್ ತಗೊಂಡು ಬೀಡ್ ಹಾಕಿ ಮತ್ತು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಬೀಡನ್ನ ನಾವೇನು ಲಾಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಈ ಥರ ಮಾಡ್ಕೋಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ನೋಡಿ ಇದು ಬೀಡನ್ನ ಈ ಥರ ಇಟ್ಕೊಂಡು ದಾರಾಗೆ ಬೀಡ್ ಆ್ಯಡ್ ಮಾಡಿ ನೋಡಿ ಡೈರೆಕ್ಟಾಗಿ ಹೋಗಿ ನಾವು ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ನೋಡಿ ನಾವು ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾವು ಆರ್ಚನ್ನ ರೆಡಿ ಮಾಡಬೇಕು. ಒಂದು ನೋಡಿ ಇಲ್ಲಿ ನಾವು 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಡಿಸೈನ್ಗೆ ನಾವು ನೆಕ್ಸ್ಟ್ ಗ್ಯಾಪಲ್ಲಿ 5 ಚೈನ್ ಗ್ಯಾಪಲ್ಲಿ ನಾವು ಲೀಫ್ ಹಾಕಿದ್ದೀವಿ. ನೋಡಿ ನೆಕ್ಸ್ಟು ನಾವು 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೆಕ್ಸ್ಟ್ ಡಿಸೈನ್ಗೆ 5 ಚೈನ್ಗೆ. ನೋಡಿ ಈ ಥರ ಪುಟ್ಟದಾಗಿ ನಮಗೆ ಆರ್ಚ್ಗಳು ಬರುತ್ತೆ. ಮಧ್ಯ ಒಂದೊಂದು ಲೀಫ್ನ ಸೇರಿಸ್ತಾ ಹೋಗಬೇಕು. ನೋಡಿ ಇವಾಗ ನೆಕ್ಸ್ಟು 5 ಚೈನಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 1 2 3 3 ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ನಾನು ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡಿದ್ದೆ, ಇಲ್ಲಿ ಬೀಡ್ ಹಾಕಿದ್ದೀನಿ, ನೆಕ್ಸ್ಟು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಇಲ್ಲಿಂದನೇ ನಾವು ಇಲ್ಲಿ 3 ಚೈನ್ ಪಕ್ಕ ಒಂದು 3 ಡಬಲ್ ಕ್ರೋಶೆ ಮಧ್ಯ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲೋಗಿ ದಾರ ತಂದು ಮತ್ತೆ ನಾವು ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ನಾನು ನಿಮ್ಗೆ ಇಲ್ಲೊಂದು ಸಲ ತೋರಿಸ್ತೀನಿ. ನೋಡಿ ಆರ್ಚು 5 ಬೀಡ್ ಆದಮೇಲೆ ನಾವು ಫಸ್ಟ್ ಒಂದು ಸಲ ಹೋಗಿ ಸಿಂಗಲ್ ಕ್ರೋಶೆ ಮಾಡಬೇಕು 5 ಚೈನಲ್ಲಿ. ಮತ್ತು ದಾರನ ಮೇಲ್ ಮಾಡಿ ಇವಾಗ ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಬೀಡ್ ತಗೊಳ್ಳಿ, ಬೀಡನ್ನ ಸೇರಿಸಿ ಮತ್ತು ಬೀಡೇನು ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. ಮತ್ತು ಇಲ್ಲಿಂದ ಆರ್ಚ್ ಇದೇ ರೀತಿ ನಾವು ಡಿಸೈನ್ನ ಮಾಡ್ತಾ ಹೋಗಬೇಕು. ನೋಡಿ ಲಾಸ್ಟ್ ಎಂಡಲ್ಲಿ ನಾನು ನೋಡಿ ಇಲ್ಲಿ 3ನೇ ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡಿಬಿಟ್ಟು ನಾನು ಕಟ್ ಮಾಡಿದ್ದೀನಿ 2 ಚೈನ್ ಹಾಕಿ. ನೋಡಿ ಡಿಸೈನ್ ಈ ಥರ ಬಂದಿದೆ, ಪುಟ್ಟದಾಗಿ ಆರ್ಚ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಒಂದು ಕುಚ್ಚು ಒಂದು ಬೀಡು ಬರೋ ಥರ ಮಾಡಿದ್ದೀನಿ. ನೀವು ಬೇಕಂದರೆ ಕುಚ್ಚನ್ನೇ ಹಾಕ್ಕೊಳ್ಳೋದಾದರೆ ಹಾಕೋಬೋದು, ಇಲ್ಲಾಂದರೆ ಕುಚ್ಚು ಬೇಡ ಇದಕ್ಕೆ ಇದೇ ರೀತಿ ಇರಲಿ ಅಂದ್ರೂ ಇದೇ ರೀತಿ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಕುಚ್ಚು ಕಟ್ಟಿ ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಾನು ಫುಲ್ ಫಿನಿಶ್ ಆದಮೇಲೆ ಕುಚ್ಚು ಕಟ್ಟಿದ್ದೀನಿ. ನಾನು ಪಿಂಕ್ ಒಂದು ಮತ್ತು ರಾಮ ಗ್ರೀನ್ ಒಂದು ಎರಡು ಕಲರು ಒಂದೊಂದು ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಲೀಫ್ ಬೇಡ ಅಂದರೆ ನೀವು ಕುಚ್ಚು ಬೇಕಾದರೂ ಕಟ್ಕೋಬೋದು, ಆದರೆ ತುಂಬ ಹತ್ತತ್ರ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಒಂದು ಲೀಫು ಒಂದು ಕುಚ್ಚನ್ನ ಬರೋ ರೀತಿ ಹಾಕಿದ್ದೀನಿ. ನೀವು ಯಾವ ರೀತಿನಾದರೂ, ಇಲ್ಲಾಂದರೆ 2 ಕುಚ್ಚು ಒಂದು ಲೀಫು ಆ ರೀತಿನಾದ್ರೂ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವು ಈ ಡಿಸೈನ್ನ ಕಮ್ಮಿ ಟೈಮಲ್ಲಿ ಮಾಡ್ಬೋದು ಗ್ರ್ಯಾಂಡಾಗಿ ಡಿಸೈನ್ನ. ಮದುವೆ ಸೀರೆಗಳಿಗೆ, ಎಂಗೇಜ್ಮೆಂಟ್ ಸೀರೆಗೆ ಈ ಥರ ನಾವು ಡಿಸೈನ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಲೆಂತಿಯಾಗಿ ಬರೋದ್ರಿಂದ ಕುಚ್ಚು ಮತ್ತು ಪುಟ್ಟ ಆರ್ಚ್ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಯಾವುದೇ ರೀತಿ ಫೋಲ್ಡಿಂಗು ಏನೂ ಆಗಲ್ಲ. ಮತ್ತು ನೋಡಿ ಲಾಸ್ಟ್ ಹೆಂಡಲ್ಲಿ ನಾವು ಈ ರೀತಿ ದಾರ ಎಲ್ಲ ಸೇರಿಸಿ ಗಮ್ ಪೇಸ್ಟ್ ಮಾಡಿ ಕಟ್ ಮಾಡಬೇಕು. ನೋಡಿ ಯಾವುದು ಬ್ಯಾಕ್ ಸೈಡಲ್ಲೂ ಏನು ಕಾಣಿಸೋದಿಲ್ಲ. ನೋಡಿ ನೀಟಾಗಿ ಬಂದಿದೆ. ನೋಡಿ ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಡಿಸೈನ್ಗೆ 500 to 600 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.